ನಮಸ್ಕಾರ ಕನ್ನಡಿಗರೇ, ಇವತ್ತು ನಾವು ಬಂದಿರೋ ಸ್ಥಳ ವಿಶ್ವಮಂಗಳ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಮೈಸೂರಿಂದ KRSಗೆ ಹೋಗುವಾಗ ಬೆಳಗೋಳ ಎಂಬ ಗ್ರಾಮದಲ್ಲಿದೆ. ಈ ದೇವಸ್ಥಾನವನ್ನು 20 ವರ್ಷಗಳಿಂದ ಕಟ್ಟಲ್ಪಟ್ಟು 2024ರಲ್ಲಿ ಸಂಪೂರ್ಣವಾಗಿದೆ. ಈ ದೇವಸ್ಥಾನವನ್ನು ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಮತ್ತೆ ನರಸಿಂಹಸ್ವಾಮಿಯನ್ನು ಹಲವಾರು ಹೆಸರಿನಿಂದ ಕಂಬದ ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಟೆ. ಹೋಗ್ತಾ ಹೋಗ್ತಾ ಮುಂದೆ ಬಲಭಾಗದಲ್ಲಿ ಹಿರಿದೇವಮ್ಮ ಎಂಬ ಗ್ರಾಮ ದೇವತೆ ನೆಲೆಸಿದ್ದಾರೆ. ಇನ್ನು ಮುಂದೆ ಹೋದರೆ ಐತಿಹಾಸಿಕ ಶ್ರೀ ಶ್ರೀನಿವಾಸ ದೇವಸ್ಥಾನ ಸಿಗುತ್ತದೆ. ಈ ದೇವಸ್ಥಾನ ಒಂದು 1200 ವರ್ಷಗಳ ಹಳೆಯದಾದ ಪುರಾತನ ದೇವಸ್ಥಾನ. ಇಲ್ಲಿ ಶ್ರೀನಿವಾಸ ಬಾಲಕನ ರೂಪದಲ್ಲಿ ಬಾಲ ಶ್ರೀನಿವಾಸ ಎಂಬ ಹೆಸರಿನಲ್ಲಿ ನೆಲೆಸಿದ್ದಾನೆ. ಬಲಭಾಗದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ನಗುಮುಖದ ಶ್ರೀ ಭೋಗನರಸಿಂಹಸ್ವಾಮಿ ನೆಲೆಸಿದ್ದಾರೆ. ಇವರು ನೆಲೆಸಿ 700 ವರ್ಷಗಳಾಯಿತು. ಆದರೂ ಈ ದೇವಸ್ಥಾನಗಳಿಗೆ ಹೋದಾಗ ಸಿಗುವ ನೆಮ್ಮದಿ ಇನ್ನೆಲ್ಲೋದರೂ ಸಿಗುವುದಿಲ್ಲ. ಪೂಜೆಯನ್ನು ಮುಗಿಸಿ ಪ್ರಸಾದವಾಗಿ ಪುಳಿಯೋಗರೆಯನ್ನು ಕೊಟ್ಟರು. ಪ್ರಸಾದವನ್ನು ತಿಂದು ದೇವಸ್ಥಾನದ ಹಿಂಭಾಗದಲ್ಲೇ ಒಂದು ಶಿವನ ಗುಡಿ ಇದೆ. ಈ ಗುಡಿಗೆ ಕಾಲು ಸೇತುವೆ ಮುಖಾಂತರವೇ ಹೋಗಬೇಕು. ಇದು ಕಾವೇರಿ ನೀರಿನ ಮಧ್ಯದಲ್ಲಿದೆ. ಇದನ್ನು ಬೆಳಗೋಳ ಕಟ್ಟೆ ಎಂಬ ಹೆಸರಿನಿಂದ ಕೂಗುತ್ತಾರೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡಿ ಹಾಗೂ ಅಕೌಂಟ್ನ ಎಲ್ರಿಗೂ ಶೇರ್ ಮಾಡಿ.